ವಿಶೇಷತೆ ಏನಂದರೆ ಒಂದು ಖುಷಿ ನಮ್ಮ ಮುಖದಲ್ಲಿ ನನಗೆ ಇಲ್ಲಿ ಬಂದಾಗ ಒಂಥರ ಸಂತೋಷ ಕಾಣಿಸುತ್ತೆ, ಖುಷಿ ಕಾಣಿಸುತ್ತೆ. ಒಂದು ನಮ್ಮ ಒಂದು ನೈಜವಾದ ಮುಖವಾಡ ಇದರಲ್ಲಿ ಕಾಣಿಸುತ್ತೆ. ಅದೇ ಬೇರೆ ಕಡೆ ಹೋದಾಗೆಲ್ಲ ಇಷ್ಟೇ ನಗಬೇಕು, ಇಷ್ಟೇ ಕಣ್ಣು ಬಿಡಬೇಕು, ಹಿಂಗೆ ಇರಬೇಕು, ಈ ಥರದ್ದೆಲ್ಲ ಅನಿಸುತ್ತೆ. ಇದು ನಮ್ಮದು ಅನಿಸುತ್ತೆ. ಈ ಮಾರುಕಟ್ಟೆನೇ ನಮ್ಮದು. ರೈತರು ಇರುವಂತಹ ಪ್ರತಿಯೊಂದು ಮೇಳ ಮಾರುಕಟ್ಟೆ ನಮ್ಮದು. ಅದಕ್ಕೆ ನಾನು ಹೇಳ್ತೀನಿ, ನಿಜವಾದ ಭಾರತಕ್ಕೆ ಬಂದಷ್ಟೇ ಖುಷಿ ಇಂತಹ ಮೇಳಗಳಿಗೆ ಬರೋದು ಅಂತ. ನಮ್ಮ ಭಾರತನೇ ಈ ಥರ ಎಷ್ಟೊಂದು ಕಾಳುಗಳಿದ್ದಾವೆ. ಎಲ್ಲ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಲ್ಲ, ಈ ಥರ ಮೇಳಗಳಿಗೆ ಬಂದಾಗ ಗೊತ್ತಾಗುತ್ತೆ. ಖುಷಿ ಆಗುತ್ತೆ. ಈ ಥರದ ಮೇಳಗಳು ನಡೀತಾ ಇದೆ. ಇನ್ನೂ ಸಾವಿರಾರು ಬಗೆಯ ಕಾಳುಗಳನ್ನ ಪರಿಚಯ ಮಾಡುತ್ತೆ. ಜವಾರಿ ಅನ್ನೋ ಹೆಸರೇ ನಿಮಗೆ ಗೊತ್ತಲ್ಲ, ಏನು ನಾಟಿ ಅಂತೀವಲ್ಲ, ಹಾಗೆ ಜವಾರಿ ಅನ್ನೋದೆಲ್ಲ ಇದೆಲ್ಲ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಮೇಳ, ಒಳ್ಳೆ ಕಾಳುಗಳು ಬಂದಿದೆ. ಇದು ನಮ್ಮ ಮೈಸೂರು ಜನರಿಗೆ ಪುಣ್ಯವಂತರು ಮೈಸೂರು ಜನರು. ಏಕೆಂದರೆ ಅಂಥವ್ರಿಗಿಂತ ಮೇಳಗಳು ಸಿಗ್ತಾ ಇದೆ. ಅಂಥವ್ರು ಬಂದು ಸಾಕಷ್ಟು ಕಾಳು ಕಡ್ಡಿಗಳನ್ನ ತಗೊಂಡು ಹೋಗ್ತಾರೆ. ಈಗ ನೋಡಿದ್ರಿ ಮೇಡಮ್, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಕಾಳುಗಳು ನಮ್ಮ ಮೈಸೂರು ಭಾಗಕ್ಕೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅದು ಪರಿಚಯಿಸಿಕೊಡುವಂಥ ಕೆಲಸಗಳು ಆಗ್ತಾ ಇದೆ. ಹೌದು, ಆಗ್ತಾ ಇದೆ. ಹಂಗಾಗಿ ಅದ್ರ ಜೊತೆಗೆ ನಾನು KP ಸರ್ಗೆ ಹೇಳ್ತಾ ಇರ್ತೀನಿ, ಸರ್ ಅದ್ರ ಜೊತೆಗೆ ಯಾವ ಕಾಳಿಂದ ಏನು ರೆಸಿಪಿ ಮಾಡ್ಬೋದು ಅನ್ನೋದನ್ನು ಕೂಡ ಏನಾದರೂ ಒಂದು ಡೆಮೋ ಮಾಡ್ತಾ ಇದ್ದೀವಿ ಸರ್ ಅಂತ. ಫಾರ್ ಎಕ್ಸಾಂಪಲ್ ಮಡ್ಕಿ ಕಾಳು ನಮ್ದಲ್ಲ, ಆದರೆ ನಾನು ನನ್ನ ಕಿಚನಲ್ಲಿ ಯಾವಾಗಲೂ ಯೂಸ್ ಮಾಡ್ತೀನಿ. ನಾನು ಅಕ್ಕಿ ರೊಟ್ಟಿ ಮಾಡಿದ್ರು, ರಾಗಿ ರೊಟ್ಟಿ ಮಾಡಿದ್ರು, ಮಡ್ಕಿ ಕಾಳನ್ನ ನಾನು ಹುರುಳಿ ಕಾಳು ಥರನೇ ಅದೇ ಮಸಾಲೆ ಹಾಕಿ ಮಡ್ಕಿ ಕಾಳನ್ನ ಯೂಸ್ ಮಾಡ್ತೀನಿ. ಹಾಗೆ ಕೆಲವೊಂದು ಕಾಳುಗಳಿರುತ್ತೆ, ಅವರೇ ಬೇಳೆ ಇರುತ್ತಲ್ಲ, ಚಿತ್ಕಿದ ಅವರೇ ಬೇಳೆನ ನಾವೇ ಶೇಖರಣೆ ಮಾಡಿಕೊಂಡು ಅದನ್ನು ಕೈಮಾ ಗೊಜ್ಜು, ಬೇರೆ ಬೇರೆ ಅದು ನಾನ್ ವೆಜ್ ರೆಸಿಪೀಸ್ಗೆ ಹಾಕೋದು, ಅದನ್ನೆಲ್ಲ ಬೇರೆದಕ್ಕೂ ಅದ್ರದ್ದೇ ಒಂದು ಪಲಾವ್ ಮಾಡ್ತಾ ಇದ್ದೀವಿ. ಪೀಸ್ ಪಲಾವ್ ಅಂತ ಕಾಳುಗಳದ್ದೇ ಒಂದು ಪಲಾವ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀವಿ. ನಾವು ಹೆಚ್ಚು ಆ ಥರನೂ ರೆಸಿಪಿಗಳನ್ನ ನಮಗೆ ಕಾಳಿಂದ ಬೇರೆ ಬೇರೆ ಯಾವ ಥರ ಮಾಡೋದು ಅಂತ ಗೊತ್ತಾದರೆ ಇನ್ನೂ ಕೂಡ ಜನರು ಹೆಚ್ಚೆಚ್ಚು ಕಾಳು ಕಡ್ಡಿನೇ ತಗೊಳ್ತಾ ಇರ್ತಾರೆ. ಹೌದು, ಆರೋಗ್ಯ ಭಾಗ್ಯ ಅಂತ ಏನಾದರೂ ಮಾಡೋದು ಇದ್ದರೆ ಅದು ಇದೆ. ಇಂಥ ಮೇಳದಲ್ಲೇ ಇರೋದು ಆ ಭಾಗ್ಯ. ಎಷ್ಟು ಆಮೇಲೆ ಇವರೆಲ್ಲ ಎಲ್ಲೆಲ್ಲೋ ಬೆಳೆದಿಲ್ಲ, ಏನೇನೇನೋ ಹಾಕ್ಬಿಟ್ಟು ಬೆಳೆದಿಲ್ಲ. ಅಂದರೆ ಔಷಧಿಗಳಾಗಿ ಹಾಕಿ ಹಂಗೆಲ್ಲ ಬೆಳೆದಿದ್ರು, ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದಾರೆ. ಆಲ್ಮೋಸ್ಟ್ ಕಾಳುಗಳೆಲ್ಲ ನಾನು ಗೊತ್ತಿರುವಂಗೆ ಆರ್ಗ್ಯಾನಿಕಲ್ಲೇ ಬೆಳೆಯೋದು, ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದಾರೆ. ಮಳೆ ಆಶ್ರಿತ ಮತ್ತು ಹವಾಮಾನ ಆಶ್ರಿತ ಬೆಳೆಗಳು ಇವೆಲ್ಲ ಅಲ್ವಾ. ಸೊ ಅದ್ರ ತಕ್ಕಂಗೆ ನೇಚರ್ ಏನು ಕೇಳುತ್ತೆ ಆ ನೇಚರ್ ತಕ್ಕ ಹಾಗೆ ಇದು ಬೆಳೆ ಆಗೋದ್ರಿಂದ ಇದರಲ್ಲಿ ಯಾವುದೇ ಥರದ ಒಂದು ರಾಸಾಯನಿಕ ಗೊಬ್ಬರಗಳು, ಕ್ರಿಮಿ ಕೀಟ ನಾಶಕಗಳು ಏನೂ ಇಲ್ಲದೆ ಇರೋದ್ರಿಂದ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು.